ಪ್ರಶ್ನೆ ಹಾಕಿರೋದು ಏನಪ್ಪ ಅಂದರೆ, ಈ ಉದ್ಯೋಗ ಖಾತ್ರಿನಲ್ಲಿ ಈ 100 ದಿನ ಮಾನವ ದಿನಗಳಿದೆ, ಅದನ್ನು ಬರಗಾಲದಿಂದ 150 ದಿನಕ್ಕೂ ವಿಸ್ತರಣೆ ಮಾಡುವ ಪ್ರಸ್ತಾವನೆ ಸರ್ಕಾರದಿಂದ ಬಂದಿದೆಯೇ ಇಲ್ಲ ಅಂತ. ಯಾಕೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಲಿಖಿತ ಮೂಲಕ ಉತ್ತರ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆನೇ ಹೋಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಭಾಳ ಒಂದು ತಪ್ಪು ಸಂದೇಶ ಮತ್ತು ಸುಳ್ಳು ಮಾಹಿತಿ ಕೇಂದ್ರ ಸರ್ಕಾರ ಜನರಿಗೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಸೆಪ್ಟೆಂಬರ್ 14ನೇ ತಾರೀಕು ಇದೇ ವರ್ಷ ಕಮಿಷನರ್ RDPR ಅವರು, ನಮ್ಮ ಕರ್ನಾಟಕ ಸರ್ಕಾರ, ಶ್ರೀ ಅಮಿತ್ ಕಟಾರಿಯಾ, ಜಾಯಿಂಟ್ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ಇಲ್ಲಿ ನಮಗೆ ಬರಗಾಲ ಇದೆ, ಆ ಬರಗಾಲದ ರಿಪೋರ್ಟ್ ಹಾಕ್ತಾ ಇದ್ದೀವಿ, ದಯವಿಟ್ಟು 100 ದಿನದಿಂದ 150 ದಿನ ಮಾಡಿ ಅಂತ ಅವರು ಒಂದು ಪತ್ರ ಬರೀತಾರೆ. ಸೆಪ್ಟೆಂಬರ್ 16, 2023 ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಶ್ರೀ ಶೈಲೇಶ್ ಸಿಂಗ್, ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವರು ಪತ್ರ ಬರೀತಾರೆ. The state has already achieved 65% of its annual target. A proposal has been sent by the Commissioner, Rural Development, RD and PR Department, Karnataka, to enhance 100 days of employment to 150 days in 195 drought affected blocks. ಅಂತ ಇದು ಕೇಳ್ತಾರೆ. ಅದಾದಮೇಲೆ ಸೆಪ್ಟೆಂಬರ್ 20ಕ್ಕೆ ನಾನು ಗಿರಿರಾಜ್ ಸಿಂಗ್ ಸಾಹೇಬರಿಗೆ ನಾನು ಒಂದು ಪತ್ರ ಬರಿತೀನಿ. ಅಧ್ಯಕ್ಷರೇ, 2 ವಿಚಾರ ಭಾಳ ಸ್ಪಷ್ಟವಾಗಿ ನಾನು ಕೇಳ್ತೀನಿ ಅವರಿಗೆ. ನನ್ನ ಮನವಿ 2 ವಿಚಾರದಲ್ಲಿದೆ. ಒಂದನೇದು ಏನಪ್ಪ ಅಂದರೆ, ನಾವು 100 ದಿನದಿಂದ 150 ಮಾನವ ದಿನ ಮಾಡೋದು ಒಂದನೇದು. ಎರಡನೇದು, ನಮಗೆ 13 ಕೋಟಿ ಮಾನವ ದಿನ ನಮಗೆ ಸ್ಯಾಂಕ್ಷನ್ ಆಗಿದೆ ಕೇಂದ್ರ ಸರ್ಕಾರದಿಂದ. ನಾವು ಆವ್ರೇಜ್ ನೋಡಿದ್ರೆ ಇದಕ್ಕಿಂತ ಹೆಚ್ಚು ಬೇಕಾಗುತ್ತೆ ನಮಗೆ. ಮತ್ತು ಬರಗಾಲ ಇರೋದ್ರಿಂದ ನಮಗೆ 18 ಕೋಟಿ ಮಾನವ ದಿನಗಳನ್ನು ನೀವು ಸ್ಯಾಂಕ್ಷನ್ ಮಾಡಿ ಕೊಡಿ ಅಂತ ನಾನು ಮನವಿ ಮಾಡಿಕೊಂಡೆ ಅಧ್ಯಕ್ಷರೇ. ಅದಾದ ನಂತರ ಮತ್ತೆ 1 ತಿಂಗಳಾದಮೇಲೆ ಅಕ್ಟೋಬರ್ 19ನೇ ತಾರೀಕು ಮತ್ತೊಮ್ಮೆ ಮಾನ್ಯ ಸಚಿವರಾದಂಥ ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಬರೆದೆ. ಏನಂತ, ಉದ್ಯೋಗ ಖಾತ್ರಿನಲ್ಲಿ ನಮಗೆ ವೇಜ್ ಪೇಮೆಂಟ್ ಸಿಗ್ತಾ ಇಲ್ಲ, ಮೊದಲೇ ಬಾರಿಗೆ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಒಂದು ಸುಮಾರು 500 ಕೋಟಿ ಡ್ಯೂ ಇದೆ ತಮ್ಮ ಕಡೆಯಿಂದ, ದಯವಿಟ್ಟು ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ, ಅದ್ರ ಜೊತೆಗೆ ನನ್ನ ಹಿಂದಿನ ಪತ್ರನೂ ಕೂಡ ನೆನಪು ಮಾಡಿದೆ. ಅದು ದಟ್ ಈಸ್ ಎನ್ಹಾನ್ಸ್ಮೆಂಟ್ ಆಫ್ 100 to 150 days ಆ್ಯಂಡ್ ಆಲ್ಸೋ ಎನ್ಹಾನ್ಸ್ಮೆಂಟ್ ಆಫ್ 13 crores to 18 crore ಮ್ಯಾನ್ ಡೇಸ್. 31ನೇ ತಾರೀಕು ಗಿರಿರಾಜ್ ಸಿಂಗ್ ಅವರು ನನಗೊಂದು ಪತ್ರ ಬರೀತಾರೆ. 31ನೇ ತಾರೀಕು ಅಕ್ಟೋಬರ್ 31ನೇ ತಾರೀಕು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ ಸ್ಟೇಟ್ಸ್ ರಿಕ್ವೆಸ್ಟ್ ಟು ಪ್ರೊವೈಡ್ ಅಡಿಷನಲ್ ಎಂಪ್ಲಾಯ್ಮೆಂಟ್ of 50 days over and above 100 days per household under Mahatma Gandhi Narega in the notified drought affected 195 blocks of 31 districts of state of Karnataka for the financial year 2023-24 is being examined in consultation with Ministry of Agriculture. State government will be informed about the decision taken in the matter in the due course ಅಂತ ನನಗೆ ಪತ್ರ ಬರೀತಾರೆ ಅಧ್ಯಕ್ಷ. ಅದಾದಮೇಲೆ ಅದಷ್ಟೇ ಅಲ್ಲ ಅಧ್ಯಕ್ಷರೇ, ನಾನು ಡೆಲ್ಲಿಗೆ 3 ಸರಿ ನಾನು ಹೋಗಿ ಬಂದಿದ್ದೀನಿ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಕಂದಾಯ ಸಚಿವರ ಜೊತೆ ಮತ್ತು ಕೃಷಿ ಸಚಿವರ ಜೊತೆ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ರಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಅಂದ್ರೂ ಕೂಡ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ಗಳನ್ನು ನಾವು ಮಾಡಿ ನಮ್ಮ ಮನವಿಗಳನ್ನು ಸಲ್ಲಿಸಿದ್ದೀನಿ. ಆದರೂ ಕೂಡ ಯಾಕೋ ಡಿಸೆಂಬರ್ 12ನೇ ತಾರೀಕು ಲೋಕಸಭೆಯಲ್ಲಿ ಮಂತ್ರಿಗಳು ಹೇಳ್ತಾರೆ, there is no proposal to increase the number of days for guaranteed employment under Mahatma Gandhi Narega. The revision of labor budget of a state is regular practice followed by ministry against the request received for revision of labor budget from the state. No proposal ಅಂತ ಹೇಳ್ತಾರೆ. ಇಷ್ಟೊಂದು ಪತ್ರ ವ್ಯವಹಾರ ಆಗಿದೆ. ಏನು ಮಾಡ್ತೀವಿ, ಸ್ಟೇಟ್ ನಾವು ಏನು ಮಾಡ್ತೀವಿ ಈಗ ನಾವು ಮಾಡ್ಲಿಕ್ಕೆ ಆಗಲ್ಲ ಅಧ್ಯಕ್ಷರೇ. ಆಸ್ ಪರ್ ಲಾ ಬರಬೇಕು. ಅದು ನನಗೇನಂದ್ರೆ, 1 ನಿಮಿಷ ಸರ್, ಸರ್ಕಾರ ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ನಾವು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಅಧಿಕೃತವಾಗಿ ಉತ್ತರ ಕೊಡ್ತಾರೆ, ಏನು ಪ್ರಪೋಸಲ್ ಇಲ್ಲ, ನಿಮ್ಮ ಕಡೆ ಏನು ಬಂದೇ ಇಲ್ಲ ಅಂದ್ರೆ ಇದು ಸುಳ್ಳಲ್ಲ ಅಧ್ಯಕ್ಷರೇ. ಈ ಬೆಳಿಗ್ಗೆ ಏನ್ ಹೇಳಿದ್ರು, ಮೋದಿ ಅವ್ರಿಗೆ ಯಾಕೆ ತರ್ತೀರಾ ಅಂತ. ಮತ್ತೆ ಅನ್ಯಾಯ ಆದ್ರೆ
ಈಗ ಇದು ಹೇಳ್ಬಾರ್ದು ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಯು ಹ್ಯಾವ್ ಟು ಗಿವ್ ರೆಪ್ರೆಸೆಂಟೇಷನ್. ವಿ ಆರ್ ರೆಪ್ರೆಸೆಂಟಿಂಗ್, ವಿ ಆರ್ ಟ್ರೈಯಿಂಗ್ ಅಧ್ಯಕ್ಷರೇ. ಮೊನ್ನೆನೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಮಾನ್ಯ ಇದು ಅಧ್ಯಕ್ಷರೇ, ನಮ್ಮ ಕೈಗೆ ಬರೋದಿಲ್ಲ. ಆದ್ರೆ ಪ್ರಶ್ನೆ ಇದು ಇರೋದು ಪ್ರಸ್ತಾವನೆ ರಾಜ್ಯ ಸರ್ಕಾರ ಏನ್ ಬಂದಿಲ್ಲ ಅಂತ ಮಾಡಾಕತ್ತಿದೆ ಲಿಖಿತ ಅಂತ ಹೇಳಿ. ಮೂಲಕ ಕೊಡ್ತಾರಲ್ಲ, ಈಗ ಇದು ನಮ್ಮ ಎಷ್ಟು ಸರಿ ಅಂತ? ಈಗ ರಾಜ್ಯ ಸರ್ಕಾರದ ಪಾತ್ರ ಏನು ಈ ಸಂದರ್ಭದಲ್ಲಿ ನಾವು ಮನವಿ ಏನ್ ಮಾಡ್ಬೋದು ಅಷ್ಟೇ ಅಧ್ಯಕ್ಷರೇ. ಓಕೆ. ಅಧ್ಯಕ್ಷರೇ, ಆಮೇಲೆ ಪ್ರಿಯಾಂಕ್ ಅವರೇ, ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ ಒಂದ್ ನಿಮಿಷ, ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ ಪ್ರಿಯಾಂಕ್ ಅವ್ರೆ. ಅದು ಆಗ್ಲೇಬೇಕದು. ಓಕೆ. ಅದು ಆಗಿಲ್ಲ. ಆದ್ರೆ ನಾವು ಪ್ರಪೋಸಲ್ ಕಳಿಸಿಲ್ಲ ಅಂತ ಇದು ತಪ್ಪು ಮಾಹಿತಿ ಹೋಗ್ಬಾರ್ದು.